ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಂದರೆ ಜೀರಾ ರೈಸು ಹಾಗೆ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1.5 ಲೋಟ ಆಗುವಷ್ಟು ಅಕ್ಕಿನ ಬಳಸಿ ಅದನ್ನು ನೀಟಾಗಿ ತೊಳೆದು ನೆನೆಸಿ ಒಂದು 10 ನಿಮಿಷ ಇಟ್ಕೊಂಡಿದ್ದೀನಿ. ನೀವು ಹಾಗೆಯೇ ಒಂದು 10 ನಿಮಿಷ ನೆನೆಸಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ರೈಸ್ ಎಲ್ಲ ಉದುರಾಗಿ ಆ ಥರ. ಇವಾಗ ನೋಡಿ, ಮತ್ತು ಒಂದು ಪ್ಯಾನ್ಗೆ ಒಂದು ಕುಕ್ಕರಿಗೆ ಅದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಬಟರ್ನು ಕೂಡ ಹಾಕೋಬೇಕು. ನೋಡಿ, ನಾನು ಅಮೂಲ್ ಪ್ಯಾಕೆಟ್ ಬರುತ್ತಲ್ಲ ಆ ಥರ ಬಟರ್ ತೊಗೊಂಡಿದ್ದೆ. ನೀವು ಬೇಕಾದರೆ ಮನೇಲಿನಿಂದ ಬೆಣ್ಣೆ ಏನಾದರೂ ಕರಿತೀರಾ ಅನ್ನೋದಾದರೆ ಮನೆಯಲ್ಲಿ ಮಾಡಿರುವಂಥ ಬೆಣ್ಣೆನ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ಅದು ಫುಲ್ ಬೆಣ್ಣೆ ಎಲ್ಲ ಕರಗಬೇಕು. ಯಾಕಂದರೆ ಅದು ಅಮೂಲ್ ಪ್ಯಾಕೆಟ್ ಆಗಿರೋದ್ರಿಂದ ಗಟ್ಟಿ ಇರುತ್ತೆ ಸ್ವಲ್ಪ. ಅದಕ್ಕೇ ಅದು ಸ್ವಲ್ಪ ಫುಲ್ ನೀಟಾಗಿ ಕರಗಿದ್ಮೇಲೆ ಅದಕ್ಕೆ ಸ್ವಲ್ಪ ಬೇರೆ ಸ್ಪೈಸಸ್ ಹಾಕ್ಕೊಂಡ್ರೆ ಫುಲ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಸ್ವಲ್ಪನೇ ಕರಗ್ತಾ ಬರ್ತಿದೆ. ಅದು ಬೇಗ ಕರಗಲಿ ಅಂತ ನಾವು ಹೈ ಫ್ಲೇಮೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ಆದಷ್ಟು ಲೋ ಫ್ಲೇಮನ್ನೇ ಇಟ್ಕೊಂಡು ನೀಟಾಗಿ ಅದನ್ನು ಕರಗಿಸ್ಕೋಬೇಕು. ಅದು ಲೋ ಫ್ಲೇಮಲ್ಲಿ ಕರಗೋದ್ರಿಂದ ಸ್ವಲ್ಪ ಘಮನೂ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲ ಕರಗಿದೆ. ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಕರಗಿದೆ ಅಂತ. ಅದು ಎಲ್ಲ ಕಡೆ ಸ್ಪ್ರೆಡ್ ಆದರೆ ತುಂಬ ಟೇಸ್ಟಾಗಿರುತ್ತೆ, ಹಾಗೆ ಘಮ ಘಮ ಅನ್ನೋ ಥರ ಸ್ಮೆಲ್ ಕೂಡ ಬರುತ್ತೆ. ನೋಡಿ, ಅದಕ್ಕೆ ಒಗ್ಗರಣೆಗೆ ಅಂತ ಇಟ್ಕೊಂಡಿರುವಂಥ ಪಲಾವ್ ಎಲೆ, ಏಲಕ್ಕಿ, ಹಾಗೆ ಮರಾಠಿ ಮೊಗ್ಗು, ಚಕ್ಕೆ, ಲವಂಗ ಎಲ್ಲನೂ ಕೂಡ ಅದಕ್ಕೆ ಸೇರಿಸ್ಕೋಬೇಕು. ನೋಡಿ, ಇವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು, ಹೈ ಫ್ಲೇಮಲ್ಲಿ ಮಾಡೋದಕ್ಕೆ ಹೋಗಬಾರ್ದು. ಹಾಕಿದ ತಕ್ಷಣ ಬೇಗ ಆಗೋಗಲಿ ಅನ್ನೋ ಥರ ಇದು ಮಾಡಿದ್ರೆ ನಾವು ಹಾಕುವಂಥ ಸ್ಪೈಸಸ್ ಎಲ್ಲ ಫುಲ್ ಸಿದೋಗ್ಬಿಡುತ್ತೆ. ಅದಕ್ಕೆ ಆಲ್ಮೋಸ್ಟು ನಾವು ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಹಾಗೆ ನೋಡಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಹಾಕಿರುವಂಥ ಬೆಣ್ಣೆ ಮತ್ತು ಎಣ್ಣೆ ಎಲ್ಲ ನೀಟಾಗಿ ಸ್ಪೈಸಸ್ಗೆ ಆ್ಯಡ್ ಆಗಿದೆ. ನೋಡಿ, ಇವಾಗ ಏಲಕ್ಕಿ ಸ್ವಲ್ಪ ದಪ್ಪ ಕೂಡ ಆಗ್ತಾಯಿದೆ. ಏಲಕ್ಕಿ ದಪ್ಪ ಆದಾಗಲೇ ಅದು ಎಣ್ಣೆ ತುಪ್ಪ ಎಲ್ಲ ನೀಟಾಗಿ ಬೆರ್ತಿದೆ ಅಂತ. ನಂತರ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 5-6 ಆಗೋಷ್ಟು ಗೋಡಂಬಿನ ಹಾಕ್ಕೋಬೇಕು. ಇಲ್ಲಿ ಹೈಲೈಟಾಗಿ ಗೋಡಂಬಿ ಹಾಕೋದ್ರಿಂದ ಸ್ವಲ್ಪ ಗೀ ರೈಸ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಳ್ಬೋದು. ಜೀರಾ ರೈಸ್ ಆದರೂ ಆಗ್ಬೋದು, ಗೀ ರೈಸ್ ಆದರೂ ಆಗ್ಬೋದು. ಮಾಮೂಲಿ ಗೋಡಂಬಿ ಎಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾವು ಮಾಡ್ತಿರೋ ಜೀರಾ ರೈಸ್ ಆಗಿರೋದ್ರಿಂದ ಸ್ವಲ್ಪ ಜೀರಾನ ಜಾಸ್ತಿ ಹಾಕಿ ಗೋಡಂಬಿನ ಸ್ವಲ್ಪ ಹಾಕಿ ನೋಡಿ, ಇವಾಗ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ. ನೋಡಿ, ಇವಾಗ ಬೆಣ್ಣೆ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗ್ತಾಯಿದೆ. ನೀವು ನೋಡ್ಬೋದು ಯಾವ ಥರ ಕಲರ್ ಬಿಡ್ತಾ ಇದೆ, ಹಾಗೆಯೇ ಇಷ್ಟು ನೀಟಾಗಿ ಸಿದಾಗಿ ಮಿಕ್ಸ್ ಆಗ್ತಾಯಿದೆ ಎಲ್ಲ ಅಂತ ನೀವು ನೋಡ್ಬೋದು. ನಂತರ ಅದಕ್ಕೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಒಂದು 5-6 ಹಸಿಮೆಣ್ಸಿಕಾಯಿನ ಹಾಕೋಬೋದು. ನೀವು ಸ್ವಲ್ಪ ಸ್ಪೈಸಿಯಾಗಿ ತಿಂತೀನಿ ಅಂದರೆ ಸ್ವಲ್ಪ ಜಾಸ್ತಿ ಖಾರ ಬೇಕು ಅನ್ನೋರು ಇನ್ನೊಂದು 2-3 ಹಾಕೋಬೋದು. ನಾನು ಸ್ವಲ್ಪ ಒಂದು ಕಮ್ಮಿನೇ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 4-5, ಜಾಸ್ತಿ ಅಂದರೆ ಒಂದು 4-5 ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಈ ಥರ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಅಲ್ಲಿರುವಂತಹ ಎಲ್ಲ ಸ್ಪೈಸಸ್ಸು ಒಂದೇ ಫ್ಲೇವರಲ್ಲಿರುತ್ತೆ. ಒಂದು ಕಮ್ಮಿ ಒಂದು ಜಾಸ್ತಿ ಆ ಥರ ಇರೋದಿಲ್ಲ. ನಾವು ಅಕ್ಕಿನ ಆಲ್ರೆಡಿ ತೊಳೆದು ನೀಟಾಗಿ ಮಾಡ್ಕೊಂಡು ಇಟ್ಕೊಂಡಿರೋದ್ರಿಂದ ಅದನ್ನು ನೀಟಾಗಿ ನೀರನ್ನ ಸೋರಿಸಿ ಅಲ್ಲಿಗೆ ಹಾಕ್ಕೋಬೇಕು. ನೀರು ಜೊತೆನೇ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಎಲ್ಲ ಕಮ್ಮಿ ಇರುತ್ತೆ, ಆಮೇಲೆ ಉದುದ್ರಾಗಿ ಬರೋದಿಲ್ಲ ಅನ್ನ. ಅದಕ್ಕೋಸ್ಕರ ನೋಡಿ, ಈ ಥರ ನೀಟಾಗಿ ಸೋಸಿಬಿಟ್ಟು ಇಲ್ಲಿಗೆ ಹಾಕ್ಕೊಳ್ಳಿ. ನೀವು 10 ನಿಮಿಷ ತೊಳೆದು ಆವಾಗಲೇ ಇಟ್ಟಿರೋದ್ರಿಂದ ನೀರೆಲ್ಲ ಆಲ್ಮೋಸ್ಟ್ ಇರೋದಿಲ್ಲ. ನೀವು ಆದ್ರೂ ಸ್ವಲ್ಪ ನೀರೇನಾದರೂ ಇದ್ದರೆ ಈ ಥರ ನೋಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲ ಅಕ್ಕಿನೂ ಅಲ್ಲಿಗೆ ಹಾಕ್ಬಿಟ್ಟು ಅಕ್ಕಿ ಹಾಕಿದ ತಕ್ಷಣ ಹೈ ಫ್ಲೇಮೆಲ್ಲ ಮಾಡೋದಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ. ಹಾಗೆಯೇ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಮಾಡ್ಕೋಬೇಕು. ಹಾಕಿದ ತಕ್ಷಣ ಫುಲ್ ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಅಡಿಲೆಲ್ಲ ತಳ ಹಿಡಿದುಬಿಡುತ್ತೆ. ಅದರಿಂದ ಏನು ಮಾಡಬೇಕು, ನಾವು ಆಲ್ಮೋಸ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಏನು ಮಸಾಲೆ ಐಟಮ್ ಹಾಕ್ದೇ ಇರೋದ್ರಿಂದ ಮೇಲೇ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಲೈಟಾಗಿ ಮಿಕ್ಸ್ ಮಾಡ್ಕೊಂಡ್ರೇ ಸಾಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾವು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ನಾನು ಯಾವ ಕ್ವಾಂಟಿಟಿಲಿ ಹಾಕ್ತಿದ್ದೀನಿ, ನೀವು ಅದೇ ಪ್ರಮಾಣದಲ್ಲಿ ಮಾಡ್ತಿದ್ರೆ ಆ ಕ್ವಾಂಟಿಟಿಲಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವೇನಾದ್ರು ಜಾಸ್ತಿ ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಯಾಕಂತಂದರೆ ನಾನು ಮಾಡ್ತಿರೋ ಪ್ರಮಾಣದಲ್ಲೇ ನೀವು ಹಾಕ್ಕೊಂಡ್ರೆ ಫ್ಲೇವರ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಂತರ ನಾನು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ ಇದರಲ್ಲಿ ನಾನು 1.5 ಲೋಟ ಅಕ್ಕಿ ತೊಗೊಂಡಿದ್ದೆ. ಅದಕ್ಕೆ 3 ಲೋಟ ನೀರು ಹಾಕ್ತಾಯಿದ್ದೀನಿ. ನೋಡಿ, ನೀವು 3 ಲೋಟ ನೀರು ಹಾಕೋಬೋದು. ನೀವೇನಾದ್ರು 1.5 ಲೋಟ ಅಕ್ಕಿ ಹಾಕಿದ್ರೆ, ಜಾಸ್ತಿ ಹಾಕಿದ್ರೆ
ನೀವು ಯಾವ ಅಳತೆಯಲ್ಲಿ ಹಾಕಿರ್ತೀರೋ ಆ ಅಳತೆಯಲ್ಲಿ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅನ್ನ ಉದುದ್ರಾಗಿ ಬರಲ್ಲ, ಮುದ್ದೆ ಥರ ಆಗಿಬಿಡುತ್ತೆ. ಯಾವ ಅಳತೆಯಲ್ಲಿ ತೊಗೊಂಡಿರ್ತೀರೋ ನೋಡಿಕೊಂಡು ಅದೇ ಅಳತೆಯಲ್ಲಿ ನೀರು ಹಾಕ್ಕೋಬೇಕು. ನೀರು ಹಾಕಿದ ತಕ್ಷಣ ಲೋ ಫ್ಲೇಮಲ್ಲೇ ಇರೋದನ್ನು ಒಂದು ಸ್ವಲ್ಪ ಹೈ ಫ್ಲೇಮ್ ಮಾಡಿ, ಅಂದರೆ ತೀರಾ ಹೈ ಫ್ಲೇಮ್ ಬೇಡ, ಸ್ವಲ್ಪ ಮಾಡಿಬಿಟ್ಟು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟರೆ, ಜಾಸ್ತಿ ಕುದಿಯೋದೇನು ಬೇಡ, ಒಂದು ಸ್ವಲ್ಪ ಕುದಿ ಬಂದಮೇಲೆ ನಾವು ಮಾಡ್ಕೊಬೋದು. ಈ ಥರ ಮನೇಲೇ ಮಾಡೋದ್ರಿಂದ ಔಟ್ಸೈಡೆಲ್ಲ ಜಾಸ್ತಿ ತಿನ್ನೋ ಅಂತ ಆಸೆನೂ ಕೂಡ ಆಗೋದಿಲ್ಲ. ನಾವು ಆಲ್ಮೋಸ್ಟ್ ಮನೇಲಿ ಮಾಡಿದ್ರೆ ಹೊರಗಡೆ ತಿನ್ನಬೇಕು ಅಂತ ನಮಗೂ ಅನಿಸೋದಿಲ್ಲ. ಹಾಗೆಯೇ ಸ್ವಲ್ಪ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ತಳ ಹಿಡಿದು ಬಿಡುತ್ತೆ ಅಂತ ಬೆಣ್ಣೆಲ್ಲ ಹಾಕಿರ್ತೀವಲ್ವ, ಬೆಣ್ಣೆಲ್ಲ ಹಾಕಿರೋದ್ರಿಂದ ಅದು ತಳ ಹಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಲ್ಲೇ ನಿಂತ್ಕೊಂಡು ನೋಡ್ಕೋಬೇಕು. ಯಾಕಂದರೆ ನಾವು ಅಲ್ಲಿ ಇಟ್ಬಿಟ್ಟು ಹೊರಗಡೆ ಹೋಗ್ತೀವಿ ಅಂದರೆ ಒಂದು ಸ್ವಲ್ಪ ತಳ ಹಿಡಿದು ಬಿಡುತ್ತೆ. ಅದಕ್ಕೆ ಆಲ್ಮೋಸ್ಟು ಅಲ್ಲೇ ಇದ್ಕೊಂಡು ಒಂದು ಸ್ವಲ್ಪ ಕುದಿ ಬರೋ ತನಕ ಅಲ್ಲೇ ಇದು ನೋಡಿಕೊಂಡು ಲೋ ಫ್ಲೇಮಲ್ಲೇ ಒಂದು ಸ್ವಲ್ಪ ಹೈ ಫ್ಲೇಮ್ ಮಾಡಿರ್ತೀವಲ್ವ, ಅದರಿಂದ ನಂತರ ಅದಕ್ಕೆ ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ನೋಡಿ ಇವಾಗ ನೀಟಾಗಿ ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ನೀವು ಯಾವ ಅಳತೆಯಲ್ಲಿ ನೋಡ್ತೀರೋ ಆ ಅಳತೆಯಲ್ಲಿ ಹಾಕ್ಕೋಬೇಕು. ನಾನು ಸ್ವಲ್ಪ ಇದು ಮಾಡಿರೋದ್ರಿಂದ ಯಾವುದೇ ಇದರಲ್ಲೂ ಉಪ್ಪು ಸೇರಿಸ್ದೇ ಇರೋದಕ್ಕೆ ಇವಾಗ ನಾನು ಯಾವ ಅಳತೆಯಲ್ಲಿ ಹಾಕ್ಕೋಬೇಕು ಅಂತ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಡಿ. ತಳ ಹಿಡಿಬಾರ್ದಲ್ವ, ಅದಕ್ಕೋಸ್ಕರನೇ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು. ಇಲ್ಲಾಂದರೆ ಏನು ಮುಚ್ಚೋ ಅವಶ್ಯಕತೆ ಇಲ್ಲ, ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ ಆಲ್ಮೋಸ್ಟು ಎಲ್ಲ ರೆಡಿ ಆಗಿದೆ. ಒಂದು ಸ್ವಲ್ಪ ಕುದಿ ಬರಬೇಕು. ಸ್ವಲ್ಪ ಕುದಿ ಬಂದಮೇಲೆ ನಾವು ಲಿಡ್ ಕ್ಲೋಸ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ರೈಸು ಒಂದು ಸ್ವಲ್ಪ ಕುದಿ ಬಂದರೆ ಅಲ್ಲೇ ಸ್ವಲ್ಪ ಬೆಂದಿರುತ್ತೆ. ಅದರಿಂದ 2-3 ವಿಸಿಲ್ ಕೂಗಿಸೋ ಅವಶ್ಯಕತೆ ಇಲ್ಲ, ಒಂದೇ ವಿಸಿಲ್ ಕೂಡ ಕೂಗಿಸ್ಕೋಬೋದು ನಾವು. ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಒಂದು ಸ್ವಲ್ಪ ಕುದಿ ಬರೋದನ್ನು ನೋಡ್ಕೋಬೇಕು. ಜಾಸ್ತಿ ಕುದಿ ಬಂದ್ಬಿಟ್ರೆ ಆಲ್ಮೋಸ್ಟ್ ರೈಸ್ ಅಲ್ಲೇ ಬೆಂದೋಗ್ಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ಒಂದೇ ಒಂದು ಕುದಿ ಬರೋ ಥರ ನೋಡಿಕೊಂಡು ಆವಾಗಲೇ ಅಲ್ಲೇ ನಿಂತ್ಕೊಂಡು ನಾವು ಲಿಡ್ನ ಕ್ಲೋಸ್ ಮಾಡೋದ್ರಿಂದ ನೀಟಾಗಿ ರೈಸು ಉದ್ರಾಗಿ ಬರುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಬರ್ತಾಯಿದೆ, ಒಂದೊಂದು ಸ್ವಲ್ಪ ಕುದಿ ಬರ್ತಾಯಿದೆ. ಈ ಥರ ಮನೇಲೇ ನೀವು ಟ್ರೈ ಮಾಡ್ಬೋದು. ಹೇಗೆ ಬಂತು ಅಂತಲೂ ಕೂಡ ಕಮೆಂಟ್ ಮಾಡ್ಬೋದು. ನೋಡಿ ಇವಾಗ ಚೆನ್ನಾಗಿ ಬರ್ತಿದೆ ಕುದಿಯೆಲ್ಲ. ಇವಾಗ ಏನು ಮಾಡಿ, ನೀವು ಅಲ್ಲೇ ನಿಂತ್ಕೊಂಡು ಕುದಿ ಬರ್ತಿದೆಯಾ ಅಂತ ನೋಡಿಕೊಂಡು ಆಲ್ಮೋಸ್ಟು ಕುದಿ ಬಂದಿದೆ. ಇವಾಗ ಸಾಕು, ಜಾಸ್ತಿ ಏನು ಕುದಿಯೋ ಅವಶ್ಯಕತೆ ಇಲ್ಲ. ಇವಾಗ ಏನು ಮಾಡಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ನೀವು ಬೇಕಾದರೆ 2 ವಿಸಿಲ್ ಕೂಗಿಸ್ತೀನಿ ಅನ್ನೋದು ಕೂಗಿಸ್ಬೋದು. ನಾನಿಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಕುದಿ ಬಂದಿರೋದ್ರಿಂದ ಅದು ಆಲ್ಮೋಸ್ಟ್ ರೈಸ್ ಸ್ವಲ್ಪ ಬೆಂದಿರುತ್ತೆ. ಅದಕ್ಕೋಸ್ಕರ ನಾನು ಒಂದೇ ವಿಸಿಲ್ ಕೂಗಿಸ್ಕೊಳ್ಳೋದು, ಜಾಸ್ತಿ ವಿಸಿಲೆಲ್ಲ ಕೂಗಿಸ್ಕೊಳ್ಳಲ್ಲ. ಇವಾಗ ನೋಡಿ 1 ವಿಸಿಲ್ ಕೂಗಿದಿದೆ. ಇವಾಗ ನೋಡಿ ರೈಸ್ ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ ಅಂತ ನೀವೇ ನೋಡ್ಬೋದು. ಎಷ್ಟು ಉದ್ರಾಗಿ ಬಂದಿತ್ತು ಗೊತ್ತಾ ರೈಸು. ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಯಾವುದೇ ಕಲರ್ನ ಆ್ಯಡ್ ಮಾಡ್ದಿರೋದ್ರಿಂದ ವೈಟ್ ಕಲರನ್ನೇ ಬಂದಿರುತ್ತೆ. ನೀವು ಬೇಕಾದರೆ ಅರಿಶಿನ ಹಾಕ್ಕೋಬೋದು, ಆದರೆ ನಾನು ಅರಿಶಿನ ಹಾಕ್ಕೊಂಡಿಲ್ಲ. ಇವಾಗ ನಾವಿಲ್ಲಿ ಬನ್ನಿ ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಒಂದು ಪ್ಯಾನಲ್ಲಿಕ್ಕಿ ಬೆಣ್ಣೆನ ಹಾಕ್ಕೊಳ್ಳೋಣ. ಬೆಣ್ಣೆ ಇಲ್ಲಾಂದರೆ ನೀವು ತುಪ್ಪ ಬಳಸಬೋದು, ಆದರೆ ಇದನ್ನು ನಾವು ಬೆಣ್ಣೆಯಿಂದಲೇ ಮಾಡ್ತಿರೋದ್ರಿಂದ, ಪನ್ನೀರ್ ಬಟರ್ ಮಸಾಲ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ಬೆಣ್ಣೆ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ. ನೋಡಿ ಇವಾಗ ಬೆಣ್ಣೆ ಎಲ್ಲ ನೀಟಾಗಿ ಕರಗಬೇಕು. ಕರಗಿದ ಮೇಲೇ ನಾವು ಕಟ್ ಮಾಡ್ಕೊಂಡಿರೋವಂತಹ ಪನ್ನೀರನ್ನ ಹಾಕ್ಕೋಬೇಕು. ಈ ಥರ ಹಾಕ್ಕೊಳ್ಳಿ. ನೀವು ಯಾವುದೇ ಫ್ಲೇವರ್ದು ಪನ್ನೀರನ್ನ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಮನೆಯಲ್ಲಿ ತಯಾರಿಸಿರುವಂಥದ್ದನ್ನು ಕೂಡ ಯೂಸ್ ಮಾಡ್ಬೋದು. ಇದನ್ನು ಆಲ್ಮೋಸ್ಟು ಹಂಗೆ ಕೂಡ ಬಳಸ್ಬೋದು, ಅಂದರೆ ಈ ಥರ ಬೆಣ್ಣೆಗೆ ಹಾಕಿ ಫ್ರೈ ಮಾಡ್ದೇನೆ ಕೂಡ ಬಳಸ್ಬೋದು. ಆದರೆ ಆ ಥರ ಬಳಸೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿರಲ್ಲ. ಆಮೇಲೆ ಏನು ಅಂತಂದರೆ ಅದನ್ನು ಸ್ವಲ್ಪ ಹೊತ್ತು ಇಟ್ಟು ತಿನ್ನೋದಕ್ಕಾಗಲ್ಲ, ಬೇಗ ಇದಾಗ್ಬಿಡುತ್ತೆ. ಆಮೇಲೆ ಟೇಸ್ಟ್ ಒಂಥರ ಹುಳಿ ಥರ ಫೀಲ್ ಬರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ನಾವು ಸ್ವಲ್ಪ ಬೆಣ್ಣೆಲಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆಯೇ ಒಂದು 2-3 ಅವರ್ ಬಿಟ್ಟು ಕೂಡ, ಒಂದು 5-6 ಅವರ್ ಬಿಟ್ಟು ಕೂಡ ತಿನ್ಬೋದು. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರಲ್ಲ, ಹುಳಿನಂಶ ಜಾಸ್ತಿ ಆಗಿಬಿಡುತ್ತೆ ಹಂಗೇನೆ ಇದು ಮಾಡ್ಕೊಳ್ಳೋದ್ರಿಂದ. ಅದಕ್ಕೆ ನಾವೇನು ಮಾಡಬೇಕು, ಈ ಥರ ಇದು ಮಾಡ್ಕೋಬೇಕು. ಬೆಣ್ಣೆ ಅಂತಲ್ಲ, ಎಣ್ಣೆನೂ ಯೂಸ್ ಮಾಡ್ಬೋದು. ಆದರೆ ಇದನ್ನು ನಾವು ಪನ್ನೀರ್ ಬಟರ್ ಅಂತ ಹೆಸರಿಟ್ಟಿರೋದ್ರಿಂದ ನಾವು ಆಲ್ಮೋಸ್ಟ್ ಬೆಣ್ಣೆನ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾವು ತುಂಬ ಇದನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪನೇ
ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಅಷ್ಟೇ, ತುಂಬ ಬಣ್ಣ ಚೇಂಜ್ ಆಗಬೇಕು ಅಂತ ಏನಿಲ್ಲ. ಯಾಕಂದರೆ ಇದು ಸ್ವಲ್ಪ ಟೇಸ್ಟ್ಗೆ ಹಾಗೇ ಹುಳಿನ ಅಂಶ ಕಮ್ಮಿ ಆಗಲಿ ಅನ್ನೋದಕ್ಕೋಸ್ಕರ ಮಾಡ್ಕೊತಿರೋದಲ್ವ. ಅದಕ್ಕೋಸ್ಕರ ಏನು ಮಾಡಬೇಕು, ಸ್ವಲ್ಪನೇ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಹೈ ಫ್ಲೇಮೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಹೈ ಫ್ಲೇಮ್ ಆಗಿಬಿಟ್ಟೆ ತುಂಬ ಬೇಗ ಬೆಂದೋಗ್ಬಿಡುತ್ತೆ. ಆವಾಗ ಫುಲ್ಲು ಕೆಂಪಾಗಿಬಿಡುತ್ತೆ. ಆವಾಗ ಟೇಸ್ಟು ಚೆನ್ನಾಗಿರಲ್ಲ, ಹಾಗೆ ತುಂಬ ಕಲರ್ ಕೂಡ ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಆಲ್ಮೋಸ್ಟ್ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ನೋಡಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಇವಾಗ ಬೆಣ್ಣೆ ಎಲ್ಲ ನೀಟಾಗಿ ಅದಕ್ಕೂ ಕೂಡ ಆ್ಯಡ್ ಆಗಿರುತ್ತೆ. ಇದನ್ನೇನು ಮಾಡಬೇಕು ಅಂದರೆ ನಾವು ಒಂದೊಂದಿನ ಸ್ವಲ್ಪ ಲೈಟಾಗಿ ತಿರ್ವಾಕೋಬೇಕು ನೋಡಿ. ಇವಾಗ ಹಾಗೆಯೇ ಅದನ್ನು ಒಂದೊಂದಾಗೇ ತಟ್ಟೆಗೆ ಎತ್ತಾಕೋಬೇಕು. ಒಂದೇ ಸಾರಿ ಎತ್ತಾಕೋದ್ರಿಂದ ಅದರಲ್ಲಿ ಹಾಕಿರುವಂಥ ಬೆಣ್ಣೆ ಎಲ್ಲ ಅದ್ರ ಜೊತೆನೇ ಬಂದುಬಿಡುತ್ತೆ. ನಾವು ಇದನ್ನು ಫ್ಲೇವರ್ಗೋಸ್ಕರ ಫ್ರೈ ಮಾಡ್ಕೊತಿದ್ದೀವಲ್ವ, ಅದಕ್ಕೋಸ್ಕರ ಪೂರ್ತಿ ಬೆಣ್ಣೆ ಅಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ. ಅದರಿಂದ ಅದನ್ನೇನು ಮಾಡಬೇಕು, ಒಂದೊಂದಾಗೇನೆ ಎತ್ತಾಕೋಬೇಕು ಪ್ಲೇಟ್ಗೆ. ಬೆಣ್ಣೆ ಅಲ್ಲೇ ಇರಲಿ, ಅಂದರೆ ಪ್ಯಾನಲ್ಲೇ ಕೂಡ ಬೆಣ್ಣೆ ಇರಲಿ, ಪೂರ್ತಿ ಎಲ್ಲ ತಟ್ಟೆಗೆ ಬರೋ ಅಂಥದ್ದು ಏನು ಬೇಕಾಗಿಲ್ಲ. ಈ ಥರ ಹಿಂಗೆ ಒಂದೊಂದರಲ್ಲೇ ಸ್ಪೂನಲ್ಲಿ ಎತ್ತಾಕೊಳ್ಳಿ. ನೀವು ಒಂದೇ ಸತಿ ಸೌಟಲ್ಲಿ ಇಲ್ಲಾಂದರೆ ಇದರಲ್ಲಿ ಹಾಕ್ಕೊಳ್ಳೋಕೆ ಹೋದರೆ ಬೆಣ್ಣೆ ಎಲ್ಲ ಪೂರ್ತಿ ತಟ್ಟೆಗೆ ಬಂದುಬಿಡುತ್ತೆ. ಅದಕ್ಕೇನು ಮಾಡಬೇಕು, ಒಂದೊಂದೇ ಸ್ಪೂನಲ್ಲಿ ಎತ್ತಾಕೋಬೇಕು. ಈ ಥರ ಎತ್ತಾಕೊಂಡ್ರೆ ನಾವು ಹಾಕಿರುವಂಥ ಬೆಣ್ಣೆನೂ ಅಲ್ಲಿರುತ್ತೆ. ಇವಾಗ ಫ್ಲೇಮ್ನ ಆಫ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ತೀವಲ್ವ, ಆಫ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ನೋಡಿ ಒಂದೊಂದಾಗೇ ಎಲ್ಲನೂ ಪ್ಲೇಟ್ಗೆ ಎತ್ತಾಕೋಬೇಕು. ಬೆಣ್ಣೆ ಎಲ್ಲ ಅಲ್ಲೇ ಇರುತ್ತೆ, ಬರೀ ಪನ್ನೀರ್ ಮಾತ್ರ ತಟ್ಟೆಗೆ ಬರುತ್ತೆ ಆ ಥರ ಹಾಕ್ಕೊಂಡ್ರೆ. ಇವಾಗ ನೋಡಿ ಇದನ್ನೇನು ಮಾಡಬೇಕು ನಾವು ಅಂದರೆ ಮ್ಯಾರಿನೇಟ್ ಮಾಡ್ಕೋಬೇಕು. ಮ್ಯಾರಿನೇಟ್ ಮಾಡೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಇದಕ್ಕೇನು ಮಾಡಬೇಕು, ನಾವು ಮಾಡುವಂಥ ಅಡುಗೆನ ಸ್ವಲ್ಪ ನಿಧಾನಕ್ಕೆ ಯಾವ ರೀತಿ ಮಾಡಬೇಕು ಅದೇ ರೀತಿ ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲ ಆತತ್ರವಾಗಿ ಮಾಡಬೇಕಲ್ಲ ಅಂತ ಮಾಡಿದ್ರೆ ಟೇಸ್ಟು ಕೂಡ ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ ಆಲ್ಮೋಸ್ಟು ನಿಧಾನಕ್ಕೇ ಇದು ಮಾಡ್ಕೊಂಡು ಮಾಡಿ. ಇವಾಗ ನೋಡಿ, ಇವಾಗ ಇದಕ್ಕೆ ಪನ್ನೀರ್ಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನೀವು ರುಚಿನ ನೋಡಿ ಹಾಕಬೇಕು ಉಪ್ಪನ್ನ, ಯಾಕಂದರೆ ನಾವು ಎಲ್ಲದಕ್ಕೂ ಸ್ವಲ್ಪನೇ ಸೇರಿಸಿರ್ತೀವಲ್ವ, ಅದಕ್ಕೋಸ್ಕರ. ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಪನ್ನೀರ್ಗೆಲ್ಲ ಉಪ್ಪು ಮತ್ತು ಅಚ್ಕಾರದ ಪುಡಿ ನೀಟಾಗಿ ಹಿಡಿಬೇಕು ಮಸಾಲೆ. ಈ ಥರ ಮ್ಯಾರಿನೇಟ್ ಮಾಡಿ ಇಡೋದ್ರಿಂದ ನೀಟಾಗಿ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ನೋಡಿ ಈ ಥರ ನೀಟಾಗೆಲ್ಲ ಮಿಕ್ಸ್ ಆಗಿರಬೇಕು. ಈ ಥರ ಸ್ಪಂತ ಇರೋದ್ರಿಂದ ಚೆನ್ನಾಗಿರುತ್ತೆ ಪನ್ನೀರು, ತಿನ್ನೋದಕ್ಕೂ ತುಂಬ ಗಟ್ಟಿಯಾಗಿರಬಾರ್ದು. ನಂತರ ಇದನ್ನು ಪಕ್ಕಕ್ಕಿಟ್ಟು ಒಂದು 10 ನಿಮಿಷ ಅಂದರೆ ಮಾಡೋ ತನಕ ನೆನೆಯೋದಕ್ಕೆ ಬಿಡೋಣ. ಇವಾಗ ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನಾವು ಆಲ್ರೆಡಿ ಪನ್ನೀರನ್ನ ಬೆಣ್ಣೆಲಿ ಹುರಿಯೋದಕ್ಕೆ ಅಂತ ಬೆಣ್ಣೆ ಹಾಕ್ಕೊಂಡಿದ್ವಲ್ಲ, ಆ ಬೆಣ್ಣೆನೇ ಪ್ಯಾನಲ್ಲಿರುತ್ತೆ. ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲೇ ಮಸಾಲೆ ಮಾಡ್ಕೊಳ್ಳೋಣ ಬನ್ನಿ. ನಾವು ಇದನ್ನು ಮಸಾಲೆ ಮಾಡ್ಕೊತಾ ಇರೋದೇ ನಾವು ಯಾವ ಕ್ವಾಂಟಿಟಿಲಿ ಮಾಡ್ಕೊತೀವೋ ಆ ರೀತಿಲಿ ಬರುತ್ತೆ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿ ಬೇಕು ಗ್ರೇವಿ ಅನ್ನೋರು ಸ್ವಲ್ಪ ಇದನ್ನೇ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದೆರಡು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿನ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡಿದ್ದೆ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ ಅನ್ನೋರು ನೀವು ನೋಡಿ ಈ ಮಸಾಲೆನೇ ಕೂಡ ಜಾಸ್ತಿ ಮಾಡ್ಕೋಬೇಕು, ಆವಾಗಲೇ ಗ್ರೇವಿ ಜಾಸ್ತಿ ಬರೋದು. ಅದರಿಂದ ನೀವು ನೋಡಿ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ನೀಟಾಗಿ ಅಲ್ಲಿಗೆ ಹಾಕ್ಕೋಬೇಕು. ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಯಾಕಂದರೆ ನಾವು ಅದನ್ನು ಖಾರಕ್ಕೆ ಇದು ಮಾಡ್ಕೊತಾ ಇದ್ದೀವಲ್ವ, ಅಂದರೆ ಮಸಾಲೆಗೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಅದನ್ನು ಬೇಯಿಸ್ಕೋಬೇಕು. ನೋಡಿ ಈ ಥರ ನೀಟಾಗಿ ಬೇಯಿಸ್ಕೊಳ್ಳಿ. ತುಂಬ ಏನು ಬೇಡ, ಅಂದರೆ ಅದು ತುಂಬ ಫುಲ್ ಸ್ಪೈಸ್ ಆಗೋ ಥರ ಏನು ಬೇಡ, ಯಾಕಂತಂದರೆ ನಾವು ಅದನ್ನು ರುಬ್ಕೊತೀವಲ್ವ, ಅದಕ್ಕೋಸ್ಕರ ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಚೆನ್ನಾಗಾದರೆ ಸಾಕು. ಹಾಗೆಯೇ ಅದನ್ನು ತುಂಬ ಸಣ್ಣದಾಗೇನು ಕಟ್ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ರುಬ್ಬೋದಲ್ವ, ಅದಕ್ಕೋಸ್ಕರ ಸ್ವಲ್ಪ ದಪ್ಪದಾಗೇ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ಇವಾಗ ಸ್ವಲ್ಪ ನೀಟಾಗಿ ಆಲ್ಮೋಸ್ಟು ಬೇಯ್ತಾ ಇದೆ ಈರುಳ್ಳಿ. ನಾವು ಈರುಳ್ಳಿ ಮತ್ತು ಟೊಮೊಟೊನ ಯಾವ ಕ್ವಾಂಟಿಟಿಲಿ ಹಾಕ್ಕೊಂಡ್ರೆ ಆ ಕ್ವಾಂಟಿಟಿಲಿ ಮಸಾಲೆ ಬರುತ್ತೆ. ನಂತರ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊನೂ ಕೂಡ ಸೇರಿಸ್ಕೋಬೇಕು. ಟೊಮೊಟೊ ಮತ್ತು ಈರುಳ್ಳಿನ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು
ನೋಡಿ ಈ ಥರ ಬೇಯಿಸ್ಕೊಳ್ಳಿ. ಯಾಕಂದರೆ ಇದೇ ಇಂಪಾರ್ಟೆಂಟು, ಯಾಕಂದರೆ ಮಸಾಲೆ ಆಗೋದೇ ಗ್ರೇವಿ ಆಗೋದೇ ಇವೆರಡರಿಂದ. ಅದಕ್ಕೋಸ್ಕರ ಇದನ್ನು ಆಲ್ಮೋಸ್ಟು ಜಾಸ್ತಿನೋ ಅಥವಾ ಕಮ್ಮಿನೋ ನಿಮ್ಗೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟಿಲಿ ನೋಡಿಕೊಂಡು ನೀವು ಮಾಡ್ಕೋಬೇಕಾಗುತ್ತೆ. ತುಂಬ ಕಮ್ಮಿ ಮಾಡ್ಕೊಬಿಟ್ರೆ ಗ್ರೇವಿ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ನೋಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಕಮ್ಮಿನೇ ಮಾಡ್ತಿರೋದ್ರಿಂದ ಒಂದು 3 ಟೊಮೊಟೊ ಹಾಕಿದ್ದೀನಿ ಮೀಡಿಯಮ್ ಸೈಜು, ಈರುಳ್ಳಿ ಒಂದು ಎರಡು ಹಾಕಿದ್ದೀನಿ ಮೀಡಿಯಮ್ ಸೈಜು. ನೋಡಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದ್ರಿಂದ ಅದು ತಳೆ ಹಿಡಿಯೋದಿಲ್ಲ. ನಿಧಾನಕ್ಕೆ ಸ್ವಲ್ಪ ಬೇಯಿಸ್ಕೋಬೇಕು. ನೋಡಿ ನಿಧಾನಕ್ಕೆ ಸ್ವಲ್ಪ ಬೇಯ್ತಾ ಇದೆ. ಹೈ ಫ್ಲೇಮೆಲ್ಲ ಮಾಡೋದಕ್ಕೆ ಹೋಗಬೇಡಿ, ಬೇಗ ಬೆಂದೋ ಥರ ಆಗಿಬಿಟ್ರೆ ಟೊಮೊಟೊ ಎಲ್ಲ ಸ್ವಲ್ಪ ಹಸಿ ಹಸಿ ಥರ ಫೀಲ್ ಆಗುತ್ತೆ. ಅದಕ್ಕೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ತಳೆ ಹಿಡಿಯೋದಿಲ್ಲ, ಆದ್ರೂ ಆವಾಗ ಸ್ವಲ್ಪ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ನೀವು ಬೇಯಿಸ್ಕೋಬೇಕು. ಅದು ಆಲ್ಮೋಸ್ಟು ಸ್ವಲ್ಪ ನಿಧಾನಕ್ಕೆ ಬೇಯ್ತಾ ಇದೆ ಅನ್ನೋ ಥರ ನಿಮಗೆ ಫೀಲ್ ಆದರೆ ಅದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ಳಿ. ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ನೀವು ಸೇರಿಸ್ಕೋಬೋದು. ಉಪ್ಪನ್ನ ಸೇರಿಸ್ಕೊಂಡಾಗ ಅದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕಿಟ್ರೆ ಅದು ಆಲ್ಮೋಸ್ಟು ಬೇಗನೆ ಬೇಯುತ್ತೆ. ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ, ಹೈ ಫ್ಲೇಮೆಲ್ಲ ಮಾಡೋದಕ್ಕೆ ಹೋಗಬೇಡಿ. ನೀಟಾಗಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಬೇಗ ಮಾಡಬೇಕು ಅಂತ ಮಾಡೋದಕ್ಕೆ ಹೋಗಬೇಡಿ. ಆಲ್ಮೋಸ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾವು ಮಾಡುವಂಥ ನಾವೇನು ಮಾಡಬೇಕು, ಯಾವ ಕ್ವಾಂಟಿಟಿಲಿ ಮಾಡಬೇಕು, ಯಾವ ಟೇಸ್ಟಲ್ಲಿ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಇರುತ್ತೋ ಅದೇ ಥರ ಬರುತ್ತೆ ಗ್ರೇವಿ ಎಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಆಲ್ಮೋಸ್ಟು ಒಂದು ಅರ್ಧ ಆಗುವಷ್ಟು ಬೆಂದಿದೆ. ಆದ್ರೂ ನಾವು ಸ್ವಲ್ಪ ಸ್ಪೈಸಿಯಾಗಿ ಬರಲಿ, ಹಾಗೆಯೇ ಸ್ವಲ್ಪ ಹಸಿ ಅನ್ನಿಸ್ಬಾರ್ದು ಅಂತ ಅಂದ್ಕೊಳ್ಳೋದ್ರಿಂದ ಸ್ವಲ್ಪನೇ ನೀಟಾಗಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ನಾವು ಬೆಣ್ಣೆ ಮತ್ತು ಎಣ್ಣೆ ಹಾಕಿರೋದ್ರಿಂದ ಟೇಸ್ಟ್ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗೆಯೇ ತಳ ಕೂಡ ಹಿಡಿಯೋದಿಲ್ಲ. ಈ ಥರ ನೋಡಿ ಬೇಯಿಸ್ಕೊಳ್ಳಿ ನೀಟಾಗಿ. ನಂತರ ಆಲ್ಮೋಸ್ಟ್ ಇವಾಗ ನೋಡಿ ಎಲ್ಲ ಬೆಂದಿದೆ. ನೋಡಿ ಇವಾಗ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ. ಹಾಗೆಯೇ ಟೊಮೊಟೊ ಕೂಡ ಆಲ್ಮೋಸ್ಟು ಸ್ವಲ್ಪ ಬೆಂದಿದೆ. ನೋಡಿ ಟೇಸ್ಟ್ ಎಲ್ಲ ಚೇಂಜ್ ಆಗ್ತಾಯಿದೆ, ಕಲರ್ ಎಲ್ಲ ಚೇಂಜ್ ಆಗ್ತಾಯಿದೆ. ಹಾಗೆ ಸ್ಮೆಲ್ ಕೂಡ ಸ್ವಲ್ಪ ಘಮ ಅನ್ನೋ ಥರ ಫೀಲ್ ಆಗ್ತಾಯಿದೆ, ನೀವೇ ನೋಡ್ಬೋದು. ನೋಡಿ ಇವಾಗ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿರೋದ್ರಿಂದ ಬೇಗನೆ ಬೇಯುತ್ತೆ. ನಾವಿಲ್ಲಿ ಲೋ ಫ್ಲೇಮಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ತಡ ಆಗ್ತಾಯಿದೆ ಅಷ್ಟೇ. ನಾವು ಹೈ ಫ್ಲೇಮ್ ಮಾಡಿಬಿಟ್ರೆ ಸೀದೋಗ್ಬಿಡುತ್ತಲ್ಲ ಅನ್ನೋದಕ್ಕೋಸ್ಕರ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅಂತ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಆಲ್ಮೋಸ್ಟು ನೋಡಿ ಈ ಥರ ಆವಾಗ ಮಿಕ್ಸ್ ಮಾಡ್ಕೊಳ್ಳಿ. ಅದು ತಳ ಹಿಡಿಯೋದಿಲ್ಲ ಅಂದ್ಬಿಟ್ಟು ಆಫ್ ಮಾಡೋದಕ್ಕೆ ಹೋಗೋದು ಅಥವಾ ಹೈ ಫ್ಲೇಮ್ ಮಾಡೋದಕ್ಕೆ ಹೋಗೋದು ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನೀವೇನೇ ಇರ್ತೀರಲ್ವ ಅಲ್ಲೇ ವಿಡಿಯೋ ಅಡುಗೆ ಆಗೋ ತನಕ, ಹಾಗೇ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಈ ಥರ ಮನೇಲೇ ಆವಾಗವಾಗ ಏನಾದ್ರು ಟ್ರೈ ಮಾಡ್ತಾಯಿದ್ರೆ ಅಡುಗೆನ ಮನೇಲಿರೋರ್ಗು ಇಷ್ಟ ಆಗುತ್ತೆ. ಹಾಗೆಯೇ ಹೊರಗಡೆ ತಿಂಡಿ ರುಚಿನೂ ಕೂಡ ಬಿಡ್ತಾರೆ. ಇವಾಗ ಅದು ಸ್ವಲ್ಪ ನೋಡಿ ಇವಾಗ ಬೆಂದಿದೆ. ಅದನ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರೋದಕ್ಕೆ ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು, ಜಾರ್ಗೆ. ಅದಕ್ಕೆ ಶುಂಠಿ ಮತ್ತು ಒಂದು ಗೆಂಡೆ ಆಗುವಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು 5-6 ಆಗುವಷ್ಟು ಗೋಡಂಬಿನ ಹಾಕ್ಕೋಬೇಕು. ನೋಡಿ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಗೆಯೇ ಮಸಾಲೆನ ಯಾವುದೇ ನೀರು ಹಾಕಲ್ದೇ ರುಬ್ಕೋಬೇಕು. ಇದಕ್ಕೆ ನಾವಿವಾಗ ಬೆಣ್ಣೆ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಹುರ್ಕೊಂಡಿದ್ವಲ್ಲ, ಅದೇ ಪ್ಯಾನ್ಗೆ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಇಟ್ಕೋಬೇಕು. ಯಾಕಂದರೆ ಬೇರೆ ನೀರನ್ನ ಯೂಸ್ ಮಾಡೋ ಬದಲು ಇದೇ ನೀರನ್ನ ಯೂಸ್ ಮಾಡಿದ್ರೆ ಸ್ಪೈಸಸ್ ಎಲ್ಲ ಚೆನ್ನಾಗಿ ಇದಾಗಿರುತ್ತಲ್ವ, ಅದರಿಂದ ಇದರಲ್ಲಿರುವಂತಹ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನಂತರ ಇವಾಗ ಬನ್ನಿ ಪನ್ನೀರ್ ಬಟರ್ ಮಸಾಲ ಮಾಡೋಣ. ಇವಾಗ ಮತ್ತೆ ಒಂದು ಪ್ಯಾನ್ಗೆ ಒಂದು ಬಾಣಲಿ ಇಕ್ಕಿ ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ಕೋಬೇಕು. ನೋಡಿ ಇವಾಗ ಬೆಣ್ಣೆ ಸ್ವಲ್ಪ ನೀಟಾಗಿ ಕರಗ್ತಾ ಇದೆ. ನಂತರ ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಇಲ್ಲ 1-3 ಸ್ಪೂನ್ ಆಗುವಷ್ಟು ಎಣ್ಣೆನ ಬಳಸಿ, ನಾನು ಸಣ್ಣ ಸ್ಪೂನ್ ತೊಗೊಂಡಿರೋದ್ರಿಂದ ಒಂದು 3-3.5 ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಸ್ಪೂನ್ ಇರೋದ್ರಿಂದ 1-2 ಸ್ಪೂನ್ ಹಾಕೋಬೋದು ನೀವು. ಇವಾಗ ನೋಡಿ ಬೆಣ್ಣೆ ಕೂಡ ನೀಟಾಗಿ ಕರಗ್ತಾ ಇದೆ. ಇದನ್ನು ಕೂಡ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಇವಾಗ ಬೆಣ್ಣೆ ಮತ್ತು ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಇವಾಗ ನೋಡಿ ಆಲ್ಮೋಸ್ಟ್ ಬೆಣ್ಣೆ ಎಲ್ಲ ನೀಟಾಗಿ ಲೋ ಫ್ಲೇಮಲ್ಲಿ ಕರಗ್ತಾ ಇದೆ. ನಂತರ ಅದಕ್ಕೆ
ಎರಡೂವರೆ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಹಾಕೋಬೇಕು. ಇವಾಗಲೇ ಸ್ಪೈಸಸ್ ಹಾಕೋದ್ರೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಎಣ್ಣೆಯಲ್ಲಿ ಮತ್ತು ಬೆಣ್ಣೆಲಿ ಹುರ್ಕೊಳ್ಳೋದ್ರಿಂದ ಇದೆಲ್ಲ ಆಲ್ಮೋಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಇವಾಗಲೇ ಆಲ್ಮೋಸ್ಟು ಸ್ಪೈಸಸ್ನೆಲ್ಲ ಇವಾಗಲೇ ಸೇರಿಸ್ಕೊಬಿಡೋಣ. ಇವಾಗ ನೋಡಿ ಎಣ್ಣೆ ಮತ್ತು ಇದೆಲ್ಲ ಹಾಕೊಂಡ್ಮೇಲೆ ಹಚ್ಕರ್ದ ಪುಡಿ ಎಲ್ಲ ಹಾಕಿದ್ಮೇಲೆ ಚಿಲ್ಲಿ ಪೌಡ್ರನ್ನ ಇವಾಗ ನೋಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಷ್ಟನ್ನ ಕೂಡ ಇವಾಗಲೇ ಸೇರಿಸ್ಕೊಳ್ಳಿ. ಹೈ ಫ್ಲೇಮ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಹೈ ಫ್ಲೇಮ್ ಹಾಕ್ಬಿಟ್ರೆ ಪೌಡ್ರೆಲ್ಲ ಸೀದೋಗ್ಬಿಡುತ್ತೆ. ಅವಾಗ ಏನಾಗ್ಬಿಡುತ್ತೆ, ಫುಲ್ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಬ್ಲ್ಯಾಕ್ ಕಲರ್ ಆಗಬಾರ್ದು. ನೋಡಿ ಈ ಥರ ಆಲ್ಮೋಸ್ಟ್ ರೆಡ್ ಕಲರ್ ಏನೇ ಇದ್ದರೆ ಸ್ಪೈಸಸ್ ಎಲ್ಲ ಚೆನ್ನಾಗಿ ಬರುತ್ತೆ, ಕಲರ್ಸ್ ಎಲ್ಲ ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಇದೆಲ್ಲ ನಾವು ಲೋ ಫ್ಲೇಮಲ್ಲೇ ಮಾಡ್ಕೊಂಡ್ರೇ ಒಳ್ಳೆಯದು. ಹೈ ಫ್ಲೇಮ್ ಎಲ್ಲ ಮಾಡೋದಕ್ಕೆ ಹೋದರೆ ಬೇಗ ಎಲ್ಲ ಇದಾಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಆಗ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ, ಹಾಗೆಯೇ ಟೇಸ್ಟ್ ಕೂಡ ಚೇಂಜ್ ಆಗಿಬಿಡುತ್ತೆ. ಅಂದರೆ ಯಾವುದೋ ಥರ ಟೇಸ್ಟ್ ಥರ ಇರುತ್ತೆ. ಅದಕ್ಕೋಸ್ಕರ ಇವಾಗ ನಾವು ರುಬ್ಕೊಂಡಿರುವಂಥ ಮಸಾಲೆನೆಲ್ಲ ಅದಕ್ಕೆ ಸೇರಿಸ್ಕೋಬೇಕು. ಇವಾಗಲೇ ಸೇರಿಸ್ಕೊಂಡ್ರೆ ಹಸಿ ಥರ ಫೀಲ್ ಯಾವುದೂ ಇರೋದಿಲ್ಲ, ಹಾಗೆಯೇ ಇದು ಹಸಿ ಥರ ಫೀಲ್ ಕೂಡ ಬರೋದಿಲ್ಲ. ಯಾಕಂದರೆ ನಾವು ಆಲ್ಮೋಸ್ಟ್ ಆಗಲೇ ಟೊಮೊಟೊ ಈರುಳ್ಳಿ ಎಲ್ಲ ಎಣ್ಣೆ ಮತ್ತು ಬೆಣ್ಣೆಲಿ ಹುರ್ಕೊಂಡಿದ್ದೀವಿ. ಅದರಿಂದ ಏನಾದ್ರೂ ಯಾವುದೇ ಥರ ಹಸಿ ಥರ ಫೀಲ್ ಬರೋಲ್ಲ. ಅದಕ್ಕೆ ಇವಾಗ ಹಾಕಿದ ತಕ್ಷಣ ಲೋ ಫ್ಲೇಮಲ್ಲೇ ಈ ಥರ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಆಗಿದೆ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹೈ ಫ್ಲೇಮೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ತಳ ಏನು ಹಿಡಿಯೋದಿಲ್ಲ, ಏಕೆಂದರೆ ಬೆಣ್ಣೆ ಎಲ್ಲ ಹಾಕಿದ್ದೀವಲ್ವ ಅದರಿಂದ. ಆದ್ರೂ ನಾವು ಅಲ್ಲೇ ಇಟ್ಕೊಂಡು ಲೋ ಫ್ಲೇಮಲ್ಲೇ ಮಾಡ್ಕೊಂಡ್ರೇ ಒಳ್ಳೆಯದು. ಅಕಸ್ಮಾತ್ ತಳ ಹಿಡಿದುಬಿಟ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಲ್ಲೇ ನಿಂತ್ಕೊಂಡು ತಳ ಹಿಡಿದಿರೋ ಥರ ನೋಡ್ಕೊಳ್ಳಿ. ನೋಡಿ ಇವಾಗ ಮಸಾಲೆ ಎಲ್ಲ ಸ್ವಲ್ಪ ಕುದೀತಾ ಇದೆ. ನಾವು ಇದಕ್ಕೆ ಯಾವುದೇ ಥರ ನೀರನ್ನ ಆ್ಯಡ್ ಮಾಡ್ಕೊಳ್ದಿರೋ ಕಾರಣ ಟೇಸ್ಟ್ ಏನು ಒಂಥರ ಆಗಿರೋಲ್ಲ, ಟೇಸ್ಟ್ ಎಲ್ಲ ಚೆನ್ನಾಗೇ ಇರುತ್ತೆ. ಇವಾಗ ನೋಡಿ ಸ್ವಲ್ಪನೇ ಕುದೀತಾ ಬರ್ತಾ ಇದೆ ಮಸಾಲೆ. ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ, ಹೈ ಫ್ಲೇಮ್ ಮಾಡಬೇಡಿ. ನೋಡಿ ಇವಾಗ ಸ್ವಲ್ಪ ಗ್ರೇವಿ ಎಲ್ಲ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಆಲ್ಮೋಸ್ಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನಿಂತ್ಕೊಂಡು ಮಾಡ್ಕೋಬೇಕು. ಇವಾಗ ಎಲ್ಲಿ ತಳ ಹಿಡಿದಿದೆ ನಂತರ ನಿಮ್ಗೆ ಫೀಲ್ ಅನಿಸಿದ್ರೆ ಆವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ನಾವೇನಾದ್ರೂ ಹೋಟ್ಲಿಗೆ ಏನಾದರೂ ಹೋದರೆ ನಾವೇನಾದ್ರೂ ರೋಟಿ ಕರಿ ಆ ಥರ ಎಲ್ಲ ತೊಗೊಂಡ್ರೆ ರೋಟಿಗಿಂತ ಕರಿಗೇ ಜಾಸ್ತಿ ಇರುತ್ತೆ. ಪನ್ನೀರ್ ಕರಿ ಆ ಥರ ಏನಾದರೂ ತೊಗೊಂಡಾಗ ಇವಾಗ ನಾವು ರೋಟಿಗೆ ಏನಾದರೂ 20 ರೂಪೀಸ್ ಕೊಟ್ಟಿದ್ರೆ ಕರಿಗೇ 180 ರೂಪೀಸ್ 200 ರೂಪೀಸ್ ಆ ಥರ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಾವು ಮನೇಲೇ ಆಲ್ಮೋಸ್ಟು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಇದಕ್ಕೆ ನಂತರ 1 ಸ್ಪೂನ್ ಆಗುವಷ್ಟು ಅಥವಾ 1.5 ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ಳಿ. ನೋಡಿ ನೀವು ಟೇಸ್ಟು ಸ್ಪೈಸಸ್ ಜಾಸ್ತಿ ತಿಂತೀವಿ ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ನಾವು ಲೈಟಾಗಿ ತಿಂತೀವಿ ಅನ್ನೋರು ಸ್ವಲ್ಪ ಕಮ್ಮಿಯಾಗಿಯೇ ನೋಡಿ ಹಾಕ್ಕೊಳ್ಳಿ. ಆಮೇಲೆ ನಾನು ಹಾಕ್ತಿದ್ದೀನಿ ಅಂತ ನೀವು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ನೋಡಿ ನಂತರ ಅದಕ್ಕೆ ಗರಂ ಮಸಾಲನೂ ಕೂಡ ಹಾಕ್ಕೋಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಗರಂ ಮಸಾಲ ಹಾಕ್ಕೊಂಡು ಮತ್ತು ಧನಿಯಾ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೈಸಸ್ಸು ಎಲ್ಲ ಮಸಾಲೆಗೆ ಹಿಡಿಬೇಕು, ಆ ಥರ ನೀವು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಒಂದೇ ಪ್ರಮಾಣದಲ್ಲಿ ಬೆಂದಿರುತ್ತೆ, ಹಾಗೆ ಎಲ್ಲ ಕಡೆ ಒಂದೇ ರೀತಿ ಮಿಕ್ಸ್ ಆಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಯಾಕಂದರೆ ಮಸಾಲೆ ಎಲ್ಲ ಇವಾಗ ಸೇರಿಸಿರೋದ್ರಿಂದ ಸ್ವಲ್ಪನೇ ಎಲ್ಲ ನೀಟಾಗಿ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಸ್ವಲ್ಪನೇ ಕುದೀತಾ ಇದೆ ಮಸಾಲೆ. ಇವಾಗ ಏನು ಮಾಡಬೇಕು ನಾವು ಅಂತಂದರೆ ನಾವು ಆಲ್ರೆಡಿ ನೀರನ್ನ ಕುದಿಸಿಟ್ಕೊಂಡಿದ್ವಲ್ಲ ಅದನ್ನು ನಾವು ಯಾವ ಜಾರಲ್ಲಿ ರುಬ್ಕೊಂಡಿದ್ವೋ ಆ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಅದಕ್ಕೆ ಸೇರಿಸ್ಕೊಳ್ಳಿ. ಯಾಕಂದರೆ ಅದರಲ್ಲೂ ಸ್ವಲ್ಪ ಮಸಾಲೆ ಉಳ್ಕೊಂಡಿರುತ್ತಲ್ವ, ಸುಮ್ಮನೆ ನೀರು ಬೇರೆ ನೀರು ಹಾಕೋ ಬದಲು ಮಸಾಲೆ ಇರುವಂಥ ನೀರನ್ನ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಾನು ಇದನ್ನು ಸ್ವಲ್ಪ ತುಂಬ ಗಟ್ಟಿಯಾಗೇ ಮಾಡ್ತಾಯಿದ್ದೀನಿ. ಸ್ವಲ್ಪ ತೆಳ್ಳಗೆ ಬೇಕು ಅನ್ನೋರು ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು ಇನ್ನೊಂದು ಸ್ವಲ್ಪ ಜಾಸ್ತಿಯಾಗಿ. ನಾನು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲೇ ಮಾಡ್ತಿರೋದ್ರಿಂದ ಇಷ್ಟೇ ಸಾಕು ಅಂದ್ಕೊಂಡು ನಾನು ನೀರನ್ನ ಜಾಸ್ತಿ ಸೇರಿಸ್ಕೊಳ್ಳೋದಕ್ಕೆ ಹೋಗಿಲ್ಲ. ತುಂಬ ತೆಳುವಾಗೋದ್ರೆ ಟೇಸ್ಟ್ ಕೂಡ ಚೆನ್ನಾಗಿರಲ್ವಲ್ಲ, ಅದಕ್ಕೋಸ್ಕರ ನೋಡಿ ಇವಾಗ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ನೋಡಿ ಯಾವ ಕ್ವಾಂಟಿಟಿಲಿದೆ ಅಂತ, ಸ್ವಲ್ಪ ಗಟ್ಟಿಯಾಗೇ ಇದೆ. ಹೈ ಫ್ಲೇಮೆಲ್ಲ ಮಾಡಿಲ್ಲ ನಾನು, ಲೋ ಫ್ಲೇಮಲ್ಲೇ ಇದು ಯಾವುದೇ ಎಲ್ಲ ಪ್ರೊಸೀಜರ್ನು ಕೂಡ ನಾನು ಆಲ್ಮೋಸ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗೆಯೇ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ನೋಡಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕುದಿ ಬರೋ ತನಕ
ನಾವು ಅಲ್ಲೇ ಇದ್ದು ನೋಡ್ಕೋಬೇಕು. ತಳ ಹಿಡಿದು ಬಿಡುತ್ತೆ, ಯಾಕಂದರೆ ಇವಾಗ ಮಸಾಲೆ ಎಲ್ಲ ಆಲ್ಮೋಸ್ಟ್ ಹಾಕಿದ್ದೀವಿ. ಹಾಗೆ ಸ್ವಲ್ಪ ನೋಡಿ ಇವಾಗ ಸ್ವಲ್ಪನೇ ಕುದಿ ಬರ್ತಾಯಿದೆ. ನಾವು ಮಸಾಲೆ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಹಾಗೆಯೇ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಿರೋದ್ರಿಂದ ನೀರಿನಂಶ ಕಮ್ಮಿ ಇರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇದೆ. ಅದಕ್ಕೇನು ಮಾಡಬೇಕು, ಅಲ್ಲೇ ಇದ್ಕೊಂಡು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಇವಾಗ ನೋಡಿ ಸ್ವಲ್ಪನೇ ಕುದಿ ಬರ್ತಾಯಿದೆ. ಇದಕ್ಕೇನು ಮಾಡಬೇಕು ಅಂತಂದರೆ ನಾವೀಗ ಮತ್ತೆ ಉಪ್ಪನ್ನ ಸೇರಿಸ್ಕೋಬೇಕು. ಯಾಕಂದರೆ ನಾವು ಎಲ್ಲದಕ್ಕೂ ಹಾಕಿದ್ದೀವಿ, ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿನೋ ಜಾಸ್ತಿನೋ ಅಂತ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಏನಾದ್ರೂ ಇವಾಗಲೇ ಜಾಸ್ತಿ ಹಾಕ್ಬಿಟ್ರೆ ಆವಾಗ ನಾವು ಪನ್ನೀರ್ಗೂ ಹಾಕ್ಕೊಂಡಿದ್ದೀವಿ, ಹಾಗೆಯೇ ಮಸಾಲೆಗೂ ಹಾಕ್ಕೊಂಡಿದ್ದೀವಿ, ಅದರಿಂದ ಸ್ವಲ್ಪ ಕಮ್ಮಿನೇ ನೋಡಿ ಹಾಕ್ಕೋಬೇಕು. ಒಂದೇ ಸಲ ಜಾಸ್ತಿ ಹಾಕ್ಬಿಟ್ರೆ ತುಂಬ ಉಪ್ಪು ಜಾಸ್ತಿ ಅನ್ನಿಸ್ಬಿಡುತ್ತೆ. ಅದಕ್ಕೇನು ಮಾಡಬೇಕು, ಟೇಸ್ಟ್ ನೋಡಿ ನೀವು ಹಾಕ್ಕೋಬೇಕು. ಇವಾಗ ನೋಡಿ ಅದನ್ನು ಸ್ವಲ್ಪ ಉಪ್ಪು ಹಾಕೋದ್ಮೇಲೆ ಸ್ವಲ್ಪ ಕುದಿಸ್ಕೋಬೇಕು. ನೋಡಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪನೇ ನಿಧಾನಕ್ಕೆ ಕುದೀತಾ ಬರ್ತಾಯಿದೆ. ಹೈ ಫ್ಲೇಮ್ ಮಾಡಿಬಿಟ್ರೆ ಬೇಗ ಕುದ್ಬಿಡುತ್ತೆ, ಆದರೆ ಮಸಾಲೆ ಎಲ್ಲ ಸ್ವಲ್ಪ ಸೀದೋದಂಗೆ ಆಗಿಬಿಡುತ್ತೆ. ಆಮೇಲೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತಲ್ವಾ. ನೋಡಿ ಈ ಥರ ಆಲ್ಮೋಸ್ಟ್ ಇವಾಗ ಚೆನ್ನಾಗಿ ಕುದೀತಾ ಇದೆ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಮನೇಲೇ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಫಸ್ಟ್ ಟೈಮ್ ಮಾಡ್ತಿರೋರ್ಗೂ ಕೂಡ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇಕಾದರೆ ನೀವು ಬಟಾಣಿನೂ ಕೂಡ ಸೇರಿಸ್ಕೋಬೋದು. ನಾನು ಬಟಾಣಿ ನೆನೆಸಿರಲಿಲ್ಲ, ಅದಕ್ಕೋಸ್ಕರ ನಾನು ಬಟಾಣಿನ ಸ್ಕಿಪ್ ಮಾಡಿದ್ದೀನಿ. ನೀವೇನಾದರೂ ಬಟಾಣಿನ ನೆನೆಸಿ ಹಾಕ್ಕೊತೀನಿ ಅನ್ನೋರು ಬಟಾಣಿನೂ ಕೂಡ ಸೇರಿಸ್ಕೋಬೋದು. ಟೇಸ್ಟ್ ಆವಾಗೂ ಚೆನ್ನಾಗಿರುತ್ತೆ. ಅದನ್ನೊಂದು 2 ವಿಸಲು ಕೂಗಿಸ್ಕೊಂಡ್ರೆ ಬಟಾಣಿನ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಮ್ಯಾರಿನೇಟ್ ಮಾಡಿರುವಂತಹ ಪನ್ನೀರನ್ನ ಅದಕ್ಕೆ ಹಾಕ್ಕೋಬೇಕು. ನೋಡಿ ಇವಾಗ ಹಾಕ್ಕೊಂಡು ಅದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಪನ್ನೀರು ಮತ್ತು ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಪನ್ನೀರನ್ನ ಹಾಕಿದ್ಮೇಲೆ ಜಾಸ್ತಿ ಹೈ ಫ್ಲೇಮೆಲ್ಲ ಮಾಡಬೇಡಿ. ಇವಾಗ ನೋಡಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪನ್ನೀರನ್ನ ಜಾಸ್ತಿ ಇದು ಮಾಡಬೇಡಿ, ಮ್ಯಾರಿನೇಟ್ ಮಾಡಿದ್ದೀವಿ ಹಾಗೆ ಫ್ರೈ ಮಾಡಿರೋದ್ರಿಂದ. ಪನ್ನೀರನ್ನ ಹಾಕಿದ ತಕ್ಷಣ ಹೈ ಫ್ಲೇಮ್ ಮಾಡೋದು, ಇಲ್ಲಾಂದರೆ ಆಫ್ ಮಾಡೋದು, ಹಾಗೆಯೇ ಜಾಸ್ತಿ ಬೇಯಿಸ್ಕೊಳ್ಳೋದು ಕುದಿಸ್ಕೊಳ್ಳೋದೇನು ಬೇಡ. ಆಲ್ಮೋಸ್ಟ್ ಮಸಾಲೆ ಎಲ್ಲ ಬೆಂದಿರೋದ್ರಿಂದ ಲೋ ಫ್ಲೇಮ್ ಇಟ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನೋಡಿ ಎಷ್ಟು ನೀಟಾಗಿ ಲೋ ಫ್ಲೇಮಲ್ಲಿ ಇಕ್ಕಿರೋದ್ರಿಂದ ಎಷ್ಟು ನೀಟಾಗಿ ಬೇಯ್ತಾ ಇದೆ ಅಂತ. ಕುದೀತಾ ಇದೆ, ಲೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಜಾಸ್ತಿ ಹೈ ಫ್ಲೇಮ್ ಮಾಡೋದಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಇದು ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಸ್ವಲ್ಪ ನಮಗಿನ್ನೂ ಸ್ವಲ್ಪ ಸ್ಪೈಸಸ್ ಬೇಕು ಅಂತ ನಮಗೆ ಫೀಲ್ ಆಗುತ್ತಲ್ವ, ಅದಕ್ಕೋಸ್ಕರ ನಾವು ಇದಕ್ಕೆ ಕಸ್ತೂರಿ ಮೇಥಿನ ಹಾಕೋಬೋದು. ಕಸ್ತೂರಿ ಮೇಥಿನ ಕೈಯಲ್ಲಿ ಸ್ವಲ್ಪ ಇದು ಮಾಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲೇನಾದ್ರು ಕಸ್ತೂರಿ ಮೇಥಿ ಫುಲ್ ತಣ್ಣಗಿದೆ ಅನ್ನೋದಾದರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನಂತರ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಯಾಕಂದರೆ ಸ್ವಲ್ಪ ತುಂಬ ತಣ್ಣಗಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲ್ಲ ಕಸ್ತೂರಿ ಮೇಥಿ. ಅದಕ್ಕೆ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ ಇವಾಗ ಕಲರ್ ಚೇಂಜ್ ಆಗೋ ಥರ ಟೇಸ್ಟ್ ಬರುತ್ತೆ. ನಂತರ ಅದಕ್ಕೆ ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಫೈನಲ್ ಟಚ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಕೊತ್ತಂಬರಿ ಸೊಪ್ಪು ಲೈಟಾಗಿ ಅದನ್ನು ಎಲ್ಲ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿರೋದ್ರಿಂದ ಲೋ ಫ್ಲೇಮಲ್ಲಿ ಇಕ್ಕಿರೋದ್ರಿಂದ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿನೇ ಆಗಿದೆ. ನೀವೇ ನೋಡ್ಬೋದು ಪನ್ನೀರ್ ಬಟರ್ ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಪನ್ನೀರೆಲ್ಲ ಎಷ್ಟು ನೀಟಾಗಿ ಬೆಂದಿದೆ ಅಂತ ನೋಡಿ. ಇನ್ನು ಬೇಕಾದ್ರೆ ಬಟಾಣಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಇನ್ನು ಸ್ವಲ್ಪ ಚೆನ್ನಾಗಿರೋದು. ಬೇಕಾದ್ರೆ ಬಟಾಣಿನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ ಇವಾಗ ಸ್ವಲ್ಪ ಕುದಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕುದಿಸ್ಕೊಂಡ್ರೇ ಸಾಕು. ಹೈ ಫ್ಲೇಮೆಲ್ಲ ಮಾಡಬೇಡಿ. ಈ ಟೈಮಲ್ಲಂತೂ ಹೈ ಫ್ಲೇಮ್ ಮಾಡೋದಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ಏನಾದ್ರು ಮಾಡಿದ್ರೆ ಪನ್ನೀರೆಲ್ಲ ಹಾಕಿರೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೇ ನಾವು ಈಗ ಇದು ಮಾಡಬಾರ್ದು. ಇವಾಗ ರೆಡಿಯಾಗಿದೆ, ಆಫ್ ಮಾಡೋಣ. ಇವಾಗ ಸರ್ವ್ ಮಾಡೋಣ ಬನ್ನಿ. ಇವಾಗ ನೋಡಿ ಜೀರಾ ರೈಸ್ ಮತ್ತು ಪನ್ನೀರ್ ಮಟರ್ ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.